ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಪ್ರೇರಣಾ ವಿತ್ ತಪಸ್ಯ. ನಾನು ಪಲ್ಲವಿ. ಇಂದು ನಮ್ಮ ಜೊತೆ ಇದ್ದಾರೆ ಮಿಸ್ ಪೂಜಾ, ಅಸಿಸ್ಟೆಂಟ್ ಪ್ರೊಫೆಸರ್, ತಪಸ್ಯ ಕಾಲೇಜ್ ಆಫ್ ಕಾಮರ್ಸ್ ಅಂಡ್ ಮ್ಯಾನೇಜ್ಮೆಂಟ್. ಹೆಲೋ ಮ್ಯಾಮ್. ಹಲೋ ಮ್ಯಾಮ್. ಪರೀಕ್ಷೆ ಮ್ಯಾಮ್, ನಾರ್ಮಲ್ ಆಗಿ ವರ್ಡ್ ಕೇಳಿದ್ರೇನೆ ಎಲ್ಲಾ ವಿದ್ಯಾರ್ಥಿಗಳಲ್ಲೂ ಒಂದು ಭಯ ಅನ್ನೋದಿರುತ್ತೆ. ಅವ್ರು ತುಂಬಾ ಚೆನ್ನಾಗಿ ಓದೋಂತ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಅಕಾಡೆಮಿಕಲಿ ವೀಕರ್ ಸೆಕ್ಷನ್ ಸ್ಟೂಡೆಂಟ್ಸ್ ಆದ್ರೂ ಆಗಿರ್ಬೋದು. ಅವ್ರಿಗೆ ಇವಾಗ ನಾವು ಓದಿರೋದೇ ಎಕ್ಸಾಮ್ ಅಲ್ಲಿ ಬರುತ್ತಾ ಅಥವಾ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಅನ್ನೋ ಹಲವಾರು ಗೊಂದಲಗಳನ್ನ ಇಟ್ಕೊಂಡು ಭಯದಿಂದಲೇ ಹೋಗ್ತಾರೆ ಎಕ್ಸಾಮ್ ಹಾಲ್ಗೆ. ಸೊ ಈ ಭಯನ ಹೋಗ್ಲಾಡ್ಸೋದಿಕ್ಕೆ ನಿಮ್ಮ ಒಂದು ಸಲಹೆ ಏನು? ಸೊ ಮೇಡಮ್, ಭಯ ಹೌದು, ಯಾವುದೇ ಸ್ಟೂಡೆಂಟ್ ಆದ್ರೂ ಭಯ ಇದ್ದೇ ಇರುತ್ತೆ. ಬಟ್ ಭಯ ಪಡೋ ಅವಶ್ಯಕತೆನೇ ಇಲ್ಲ. ಭಯ ಯಾಕೆ ಪಡ್ಬೇಕು ಹೇಳಿ? ವರ್ಷ ಪೂರ್ತಿ ಓದಿರೋದನ್ನೇ ಅಲ್ವಾ ಅವ್ರ ಎಕ್ಸಾಮ್ ಅಲ್ಲಿ ಕೇಳೋದು. ಅದ್ ಬಿಟ್ಟು ಬೇರೆ ಏನ್ ಕೇಳ್ತಾರೆ? ಈಗ ಮಗು ಬೀಳ್ತೀನಿ ಅನ್ನೋ ಭಯ ಇದ್ರೆ ಅದ್ ನಡೆಯೋದು ಹೇಗ್ ಕಲಿಯಕ್ ಸಾಧ್ಯ? ಸೊ ಅವರಲ್ಲಿರೋ ಭಯನ ಅವ್ರಿಗೆ ಹೋಗ್ಲಾಡ್ಸಿ ಅವ್ರ ಮೇಲೆ ಅವ್ರ ನಂಬಿಕೆ ಇಟ್ಟು ನಾನು ಶ್ರದ್ಧೆಯಿಂದ ಕಲಿತೀನಿ, ಕಲ್ತಿರೋದನ್ನೇ ಅಲ್ವಾ ಅವ್ರು ಕೊಡ್ತಾರೆ ಅಂತ ಎಕ್ಸಾಮ್ ಅಲ್ಲಿ ಆರಾಮಾಗಿ ಅವ್ರು ಅಟೆಂಡ್ ಮಾಡ್ಬೋದು. ಮ್ಯಾಮ್, ನೀವ್ ಈಗಷ್ಟೇ ವರ್ಷ ಪೂರ್ತಿ ಓದಿರ್ತಾರೆ, ಓದಿರೋದ್ರಲ್ಲೇ ಅಲ್ವಾ ಎಕ್ಸಾಮ್ ಕೇಳ್ತಾರೆ, ಅದಕ್ಕೆ ಯಾಕೆ ಭಯ ಅಂತ ಹೇಳಿದ್ರಿ. ಆದ್ರೆ ಕೆಲವೊಂದ್ ಮಕ್ಳು ವರ್ಷ ಪೂರ್ತಿ ಓದಿರೋದಿಲ್ಲ, ಪಾಠಕ್ಕಿಂತ ಆಟಕ್ಕೆ ಜಾಸ್ತಿ ಪ್ರಾಮುಖ್ಯತೆನ ಕೊಟ್ಟಿರ್ತಾರೆ. ಅಂತ ಮಕ್ಳು ಲಾಸ್ಟ್ ಮೂಮೆಂಟ್ ಅಲ್ಲಿ ನಾನು ಓದ್ಲೇಬೇಕು, ಅಯ್ಯೋ ಎಕ್ಸಾಮ್ ಇನ್ನೇನು ಒಂದ್ ವಾರದಲ್ಲಿದೆ ಅಂತ ಅನ್ಕೊಂತಾರೆ. ಸೊ ಇಂಥ ಮಕ್ಕಳಿಗೆ ನಿಮ್ಮ ಒಂದ್ ಸಲಹೆ ಏನು? ಹೌದು ಮೇಡಮ್, ಈಗಿನ ಕಾಲದ ಮಕ್ಕಳು ಆಟಕ್ಕಿಂತ ಪಾಠಕ್ಕೆ ತುಂಬಾ ಪ್ರಾಮುಖ್ಯತೆ ಕೊಡ್ತಿದ್ದಾರೆ. ಯುದ್ಧ ಕಾಲದಲ್ಲಿ ಶಸ್ತ್ರಾಭ್ಯಾಸ ಅನ್ನೋದನ್ನ ತುಂಬಾನೇ ಸೀರಿಯಸ್ ಆಗಿ ತಗೊಂಡಿದ್ದಾರೆ. ಸೊ ಆತರ ಮಕ್ಕಳು ಯಾವುದೇ ಕಾರಣಕ್ಕೂ ಮಾಡಬಾರ್ದು. ಆಟಕ್ಕೆ ಎಷ್ಟು ಇಂಪಾರ್ಟೆನ್ಸ್ ಕೊಡ್ತಾರೋ ಪಾಠಕ್ಕೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡ್ಬೇಕು. ಎರಡು ಅವ್ರ ಜೀವನದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅಟ್ಲೀಸ್ಟ್ ಲಾಸ್ಟ್ ಅಲ್ಲಿ ಅವ್ರಿಗೆ ಸೀರಿಯಸ್ನೆಸ್ ಬಂದಾಗ, ಹೌದು ಪರೀಕ್ಷೆ ಹತ್ರ ಬರ್ತಿದೆ ಅಂದಾಗ ಅವರು ಸೀರಿಯಸ್ನೆಸ್ ಇಂದ ಯಾವುದೇ ಫ್ಯಾಕಲ್ಟಿ ಆಗಿರ್ಬೋದು, ಫ್ರೆಂಡ್ಸ್ ಹೆಲ್ಪ್ ತಗೊಂಡು ಎಷ್ಟಾಗುತ್ತೋ ಅಷ್ಟು ಶ್ರದ್ಧೆಯಿಂದ ಅಟ್ಲೀಸ್ಟ್ ಆವಾಗ ಅವರು ಓದಿ ಕಲ್ತು ಹೌದು ನನ್ನ ಕೈಲಿ ಆಗುತ್ತೆ ಅನ್ನೋದನ್ನ ಅವ್ರ ಮೇಲೆ ಅವ್ರ ನಂಬಿಕೆ ಇಟ್ಟು ಅವ್ರ ಎಕ್ಸಾಮ್ಸ್ ಅನ್ನ ಅಟೆಂಡ್ ಮಾಡಿದ್ರೆ ತುಂಬಾನೇ ಹೆಲ್ಪ್ ಆಗುತ್ತೆ ಅವ್ರ ಜೀವನಕ್ಕೆ. ಮ್ಯಾಮ್, ಪರೀಕ್ಷಾ ಸಿದ್ಧತೆಗಳ ಬಗ್ಗೆ ತುಂಬಾ ಒಳ್ಳೆ ಸಲಹೆಗಳನ್ನ ಕೊಟ್ರಿ. ಆದ್ರೆ ಫಲಿತಾಂಶಕ್ಕೆ ಬಂದಾಗ ಕೆಲವೊಂದು ಸ್ಟೂಡೆಂಟ್ಸ್ ಇರ್ತಾರೆ, ಇವಾಗ ಅವರು ಎಕ್ಸ್ಪೆಕ್ಟ್ ಮಾಡಿರೋ ಅಂತ ಪರ್ಸೆಂಟೇಜ್ ಬಂದಿರೋದಿಲ್ಲ ಅಥವಾ ಎಕ್ಸಾಮ್ ಅಲ್ಲಿ ಅವ್ರು ಫೇಲ್ ಆಗಿರ್ತಾರೆ. ಸೊ ಫೇಲ್ ಆದ್ವಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ಅವರು ಜೀವನದಲ್ಲಿ ತುಂಬಾ ತಪ್ಪು ನಿರ್ಧಾರಗಳನ್ನ ತಗೊಂಡ್ಬಿಡ್ತಾರೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ನೀವು ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ಹೌದು ಮೇಡಮ್, ಈಗಿನ ಕಾಲದ ಮಕ್ಕಳಿಗೆ ಆತರ ವಿಷಯಗಳನ್ನ ತಗೊಳ್ಳೋದೇ ತುಂಬಾ ಕಷ್ಟ ಆಗಿದೆ. ಅದನ್ನ ಆತರ ಮಾಡೋದು, ಆತರ ಕೆಟ್ಟ ನಿರ್ಧಾರಗಳನ್ನ ಇಲ್ಲ ತಪ್ಪು ನಿರ್ಧಾರಗಳನ್ನ ತಗೊಳ್ಳೋದು ತುಂಬಾನೇ ತಪ್ಪಾಗುತ್ತೆ. ರಿಸಲ್ಟ್ ಒಂದು ಅವ್ರ ಜೀವನನ ಡಿಸೈಡ್ ಮಾಡೋದಕ್ಕಾಗೋದಿಲ್ಲ. ಅವ್ರನ್ನ ನಂಬ್ಕೊಂಡು ಅವ್ರ ತಂದೆ ತಾಯಿ ಇರ್ತಾರೆ. ಸೊ ಅದಕ್ಕಂತಾನೆ ಈ ತರ ಸ್ಟೂಡೆಂಟ್ಸ್ಗೆ ಯಾರು ಅವ್ರು ಅನ್ಕೊಂಡೇ ಇರೋ ಮಾರ್ಕ್ಸ್ ನ ತಗೊಳ್ಳೋದಕ್ಕಾಗೋದಿಲ್ಲ, ಇಲ್ಲ ಒಂದು ಅಟೆಂಪ್ಟ್ ಅಲ್ಲಿ ಫೇಲ್ ಆಗಿರ್ತಾರೆ, ಇಂಥವ್ರನ್ನ ಮೋಟಿವೇಟ್ ಮಾಡೋದಕ್ಕಂತಾನೆ, ಅವರಲ್ಲಿರೋ ಉತ್ಸಾಹನ ಕೆಳಗ್ ಮಾಡಬಾರ್ದು ಅಂತಾನೆ ಗೌರ್ಮೆಂಟ್ ಕಡೆಯಿಂದ PU ಬೋರ್ಡ್ ಕಡೆಯಿಂದ ಇನ್ನೂ 2 ಎಕ್ಸಾಮ್ಸ್ ನ ಅಟೆಂಪ್ಟ್ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈ ತರ ಎಕ್ಸಾಮ್ಸ್ ಗಳನ್ನ ಅವರು ಮತ್ತೆ ಅಟೆಂಪ್ಟ್ ಮಾಡಿ ಅವ್ರ ಕೈಲಿ ಎಷ್ಟು ಡೆಡಿಕೇಟ್ ಮಾಡಿ ಎಕ್ಸಾಮ್ಸ್ ನ ಬರೆಯೋದಕ್ಕಾಗತ್ತೆ, ಈ ತರದಿಂದ ಅವ್ರು ಯೂಸ್ ಮಾಡ್ಕೊಳ್ಬಹುದು. ಹೌದು ಮ್ಯಾಮ್, ತುಂಬಾ ಸರಿಯಾಗಿ ಹೇಳಿದ್ರಿ. ವಿದ್ಯಾರ್ಥಿಗಳು ಯಾವುದೇ ಕಾರಣಕ್ಕೂ ದುಡುಕಿ ನಿರ್ಧಾರಗಳನ್ನ ತಗೊಂಬೇಡಿ. ತಗೊಳೋದು ಎಷ್ಟಲ್ಲಿದೆ ಅಲ್ಲೇ ಇದ್ದು ನೀವು ಅದನ್ನ ಗೆದ್ದು ತೋರಿಸ್ಬೇಕಲ್ವಾ. ಸೊ ಇನ್ನು ಕೆಲವೊಂದು ವಿದ್ಯಾರ್ಥಿಗಳು ಇರ್ತಾರೆ, ಮ್ಯಾಮ್ ಫೇಲ್ ಆಗ್ಬಿಟ್ಟಿದ್ದೀನಿ, ನಾನು ಎಜುಕೇಶನ್ ಕಂಟಿನ್ಯೂ ಮಾಡೋದೇ ಇಲ್ಲ, ನನ್ನ ಕೈಲಿ ಆಗೋದಿಲ್ಲ, ತುಂಬಾ ಕಷ್ಟ ಅಂತ ಡ್ರಾಪ್ ಆಗ್ಬಿಡ್ತಾರೆ. ಸೊ ಇಂಥ ವಿದ್ಯಾರ್ಥಿಗಳಿಗೆ ನಿಮ್ಮ ಸಲಹೆ ಏನು? ಹೌದು ಮೇಡಮ್, ಇದಕ್ ನಾವು ಉತ್ತರ ಹೇಳೋದಾದ್ರೆ, ಸೊ ಕಲಿಯೋದಕ್ಕೆ ಕೊನೆ ಇಲ್ಲ ಅಂತ ಹೇಳ್ತಾರೆ. ಹಂಗಂತ ಸ್ಟೂಡೆಂಟ್ ಒಂದ್ಸಲ ಫೇಲ್ ಆಗಿದ್ದೀನಿ ಅನ್ ಮಾತ್ರಕ್ಕೆ ಪ್ರತಿ ಸಲ ಫೇಲ್ ಆಗ್ತೀನಿ ಅಂತ ಏನಿಲ್ವಲ್ಲ. ಈಗ ನಾವೇ ಎಷ್ಟೊಂದು ಸ್ಟೂಡೆಂಟ್ಸ್ ಅನ್ನ ನೋಡ್ತೀವಿ, 10th ಅಲ್ಲಿ ಜಸ್ಟ್ ಪಾಸ್ 35 ಮಾರ್ಕ್ಸ್ ನ ತಗೊಂಡ್ ಬಂದಿರ್ತಾರೆ, PUC ಅಲ್ಲಿ ಟಾಪರ್ ಆಗಿರ್ತಾರೆ. ಅಂಡ್ ಹಾಗೆ 10th ಅಲ್ಲಿ ಟಾಪರ್ ಅಂತ ಅನ್ಕೊಂಡಿರ್ತಾರೆ, PUC ಅಲ್ಲಿ ಅವ್ರು ಅನ್ಕೊಂಡಿರುವಂತ ಮಾರ್ಕ್ಸ್ ನ ತೆಗಿಯೋದಕ್ಕೆ ಆಗೋದಿರಲ್ಲ. ಸೊ ಆತರ ನಾವು ನೋಡೋಕೋದ್ರೆ ಇನ್ನು ಲೈವ್ ಎಕ್ಸಾಂಪಲ್ಸ್ ಆಗಿ ಮನೋಜ್ ಕುಮಾರ್ ಶರ್ಮಾ ಅವರು 12th ಫೇಲ್ ಆಗಿ ಅವರು UPSC ಎಕ್ಸಾಮ್ ನ ಕ್ರ್ಯಾಕ್ ಮಾಡಿ IPS ಆಗಿದ್ದಾರೆ. ಅಂಡ್ ಅದೇ ರೀತಿ ನಿಮಗೆ ಗೊತ್ತಿರೋ ಹಾಗೆ ಶಿವರಾಮ್ ಅವರು ಕನ್ನಡದಲ್ಲಿ UPSC ಎಕ್ಸಾಮ್ ಅನ್ನ ಕ್ರ್ಯಾಕ್ ಮಾಡಿ IPS ಆಗಿದ್ರು. ಸೊ ಈ ತರ ಬೇರೆ ಬೇರೆ ಕ್ಷೇತ್ರದಲ್ಲಿ ಎಷ್ಟೊಂದು ಉದಾಹರಣೆಗಳನ್ನ ಸಿಗುತ್ತೆ. ಅದನ್ನ ಅವ್ರು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಂಡು ಅವ್ರ ಜೀವನದಲ್ಲಿ ಅವ್ರ ಯಶಸ್ಸನ್ನ ಕಾಣ್ಬೋದು. ಫೇಲ್ ಸ್ಟೂಡೆಂಟ್ಸ್. ಸೊ ಫೇಲ್ ಸ್ಟೂಡೆಂಟ್ಸ್ ಬಗ್ಗೆ ಕೇಳಿಸ್ಕೊಂಡಾಗ್ಲೆಲ್ಲ ನನ್ಗೊಂದು ಕತೆ ನೆನಪಾಗುತ್ತೆ. ಸೊ ಗುರುಕುಲ್ ಸಿಸ್ಟಮ್ ಅಲ್ಲಿ ಒಬ್ಬ ವಿದ್ಯಾರ್ಥಿ ಇರ್ತಾನೆ. ಗುರುಗಳು ಆತನಿಗೆ ಏನೇ ಹೇಳ್ಕೊಟ್ರೇನು ಬೇರೆ ವಿದ್ಯಾರ್ಥಿಗಳು ಕಲಿಯೋ ರೀತಿ ಆತನಿಗೆ ಕಲಿಯೋದಕ್ಕೆ ಆಗೋದಿಲ್ಲ. ಗುರುಗಳು ಹೇಳ್ಕೊಟ್ಟು ಕೊನೆಗೆ ಒಂದಿನ ಆ ವಿದ್ಯಾರ್ಥಿನ ಕರೆದು, ನೋಡಪ್ಪ, ನಾನು ಎಲ್ಲಾ ಪ್ರಯತ್ನ ಪಟ್ಟಿದ್ದೀನಿ, ನಿನ್ ಕೈಲಿ ಆಗ್ತಿಲ್ಲ, ಪರವಾಗಿಲ್ಲ, ನಿನ್ ಮನೆಗೆ ಹೋಗಿ ನಿನ್ ತಂದೆ ತಾಯಿನ ಅಟ್ಲೀಸ್ಟ್ ತುಂಬಾ ಚೆನ್ನಾಗಿ ನೋಡ್ಕೊ, ನನ್ನ ಆಶೀರ್ವಾದ ಯಾವಾಗ್ಲೂ ನಿನ್ ಮೇಲೆ ಇರುತ್ತೆ ಅಂತ ಹೇಳಿ ಕಳಿಸ್ತಾರೆ. ಆ ಬಾಲಕನಿಗೆ ಬೇಜಾರಾದ್ರೂನು ಇನ್ನೇನ್ ಮಾಡಕ್ಕಾಗತ್ತೆ ಅಂತ ಮನೆಗೆ ಹೋಗ್ತಿರ್ತಾನೆ. ಮನೆಗೆ ಹೋಗೋ ದಾರಿನಲ್ಲೇ ಮನೆ ತುಂಬಾ ದೂರ ಇರುತ್ತೆ. ನೀರಿನ ದಾಹ ಆದಾಗ ದೂರದಲ್ಲೊಂದು ಬಾವಿ ಕಾಣಿಸುತ್ತೆ. ಸೊ ಬಾವಿ ಹತ್ರ ಹೋಗ್ತಾನೆ. ಒಬ್ಬ ಹೆಂಗಸು ನೀರ್ ಸೇರ್ತಿರ್ತಾರೆ. ಆತ ನೀರಿಗೆ ವೇಟ್ ಮಾಡ್ತಿರ್ಬೇಕಾದ್ರೇನೆ ಸಡನ್ ಆಗಿ ಏನಾಗುತ್ತೋ ಏನೋ ಗುರುಕುಲ್ಗೆ ವಾಪಸ್ ಓಡ್ ಬಂದ್ಬಿಡ್ತಾನೆ. ವಾಪಸ್ ಓಡ್ ಬಂದು ಗುರುಗಳೇ ನನ್ಗೊಂದ್ ಕಡೆಯ ಚಾನ್ಸ್ ಕೊಟ್ಬಿಡಿ, ನಾನ್ ತುಂಬಾ ಚೆನ್ನಾಗಿ ಓದ್ತೀನಿ, ನೀವ್ ಹೇಳೋದನ್ನ ಎಲ್ಲಾನು ನಾನು ಕಲಿತೀನಿ ಅಂತ ಹೇಳ್ತಾನೆ. ಗುರುಗಳಿಗೆ ಆಶ್ಚರ್ಯ ಆಗುತ್ತೆ, ಬಟ್ ಖುಷಿ ಆಗತ್ತೆ. ಸರಿ ಅಂತ ಹೇಳ್ತಾರೆ.
ಆ ವಿದ್ಯಾರ್ಥಿ ಹೇಳಿದ ಮಾತಿನ ರೀತಿಯಲ್ಲೇನೆ ಕೆಲವೇ ದಿನಗಳಲ್ಲಿ ಎಲ್ಲಾ ವಿದ್ಯಾರ್ಥಿಗಳಿಗಿಂತ ಆತ ತುಂಬಾ ಚೆನ್ನಾಗಿ ಎಲ್ಲಾ ವಿದ್ಯೆಗಳನ್ನ ಕಲಿತಾನೆ. ಗುರುಗಳು ಆಶ್ಚರ್ಯದಿಂದ ಒಂದಿನ ಕರೆದು ಕೇಳ್ತಾರೆ, ಅವತ್ತು ಏನಾಯ್ತಂತದ್ದು, ನೀನು ಇಂಥ ಬದಲಾವಣೆಗೆ ಕಾರಣ ಏನು ಅಂತ. ಆಗ ವಿದ್ಯಾರ್ಥಿ ಹೇಳ್ತಾನೆ, ಅವತ್ತು ಬಾವಿ ಹತ್ರ ನಾನು ನೀರ್ ಕುಡಿಯೋದಕ್ಕಂತ ಹೋಗಿದ್ದಾಗ ಮೃದುವಾದ ಹಗ್ಗ ಆ ಬಾವಿಯ ಕಲ್ಲಿನ ಮೇಲೆ ತನ್ನ ಗುರುತನ್ ಮಾಡಿತ್ತು. ಅದ್ ಹೇಗಾಯ್ತು? ಒಂದು ಸತತ ಪ್ರಯತ್ನದಿಂದ. ಇಷ್ಟು ದಿನ ನೀವು ನನ್ ಮೇಲೆ ನಂಬಿಕೆ ಇಟ್ಟಿದ್ರಿ, ಬಟ್ ನನಗೆ ನನ್ ಮೇಲೆ ನಂಬಿಕೆ ಇರ್ಲಿಲ್ಲ. ಹಾಗೆ ನಾನು ಸತತ ಪ್ರಯತ್ನನೂ ಪಟ್ಟಿರ್ಲಿಲ್ಲ. ಸೊ ಇದು ನನ್ಗೆ ಅರ್ಥ ಆಗಿರೋ ಕಾರಣದಿಂದಲೇ ನಾನು ಇಷ್ಟು ಚೆನ್ನಾಗಿ ಓದ್ತಿದ್ದೀನಿ ಅಂತ. ಸೊ ಈ ಕಥೆಯಿಂದ ನಮ್ಗೇನ್ ಅರ್ಥ ಆಗುತ್ತೆ? ವಿದ್ಯಾರ್ಥಿಯಾಗಿ ನಿಮ್ ಮೇಲೆ ನೀವು ನಂಬಿಕೆ ನೀಡ್ಬೇಕು, ಹಾಗೆ ಸತತ ಪ್ರಯತ್ನವನ್ನ ನೀವು ಪಡ್ಲೇಬೇಕು. ಒಂದ್ಸರಿ ಫೇಲ್ ಆಗಿದೀವಿ ಅಂತ ನೀವು ಗಿವ್ ಅಪ್ ಯಾವತ್ತೂ ಮಾಡಬಾರ್ದು. ಸೊ ಮತ್ತೆ ಇನ್ನೊಂದು, ವಿದ್ಯಾರ್ಥಿಗಳು ಕಡಿಮೆ ಪರ್ಸೆಂಟೇಜ್ ತೆಗ್ದಿದ್ದಾರೆ ಅನ್ನೋ ಮಾತ್ರಕ್ಕೇನೆ ಅವರು ಓದಿನಲ್ಲೇ ಕೆಳಗಡೆ ಇದ್ದಾರೆ ಅಂತ ನಾವ್ ಯಾವತ್ತೂ ಅನ್ಕೊಬಾರ್ದು. ನೋಡಿ, 90%, 95% ತೆಗಿಯುವಂತ ಸ್ಟೂಡೆಂಟ್ಸ್ ಇನ್ನೇನ್ ಎಕ್ಸಾಮ್ ಹತ್ರ ಇದೆ, ನಾಳೆನೇ ಎಕ್ಸಾಮ್ ಬರೀಬೇಕು, ಎಷ್ಟೊಂದು ಕೈ ಘಟನೆಗಳಾಗತ್ತೆ. ಅವ್ರಿಗೆ ಆರೋಗ್ಯ ಸರಿ ಇಲ್ಲದೆ ಹೋಗ್ಬೋದು, ಅಥವಾ ಕೆಲವೊಂದ್ ಮನೆಗಳಲ್ಲಿ ಸಾವಾಗೋಗುತ್ತೆ. ಸೊ ಇದನ್ನೆಲ್ಲ ತಲೆನಲ್ಲಿ ಇಟ್ಕೊಂಡು ಆದ್ರೂ ಎಕ್ಸಾಮ್ ಬರೀಬೇಕು ಅಂತ ಹೋಗ್ತಾರೆ. ಸೊ ಆ ಟೆನ್ಷನ್ ಇಂದ ಅವ್ರ ಕೈಲಿ ಬರೆಯೋದಕ್ ಆಗೋದಿಲ್ಲ. 90 ತೆಗಿಯೋರು 35%, 40% ಬಂದ್ಬಿಡ್ತಾರೆ. ಸೊ ನಾವ್ ಅವಾಗ ಇಲ್ಲ, ನಿನ್ ಕೈಲಿ ಆಗೋದಿಲ್ಲ, ನೀನು ಸೈನ್ಸ್ ತಗೊಳಕ್ಕಾಗಲ್ಲ, ಅಥವಾ ನೀನ್ ಅದ್ ಮಾಡೋದಕ್ಕಾಗೋದಿಲ್ಲ ಅಂತ ಡಿಮೋಟಿವೇಟ್ ಮಾಡಿದಾಗ ವಿದ್ಯಾರ್ಥಿಗಳಿಗೆ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅವ್ರು ಅನ್ಕೊಂಡಿರೋಂತ ಕನ್ಸನ್ನ ಅವರು ಪೂರೈಸ್ಕೊಳೋದಕ್ಕೆ ಆಗೋದಿಲ್ಲ. ಸೊ ಅದಕ್ಕೆ ಪ್ರತಿಯೊಂದು ವಿದ್ಯಾರ್ಥಿ ಕೇಳೋದು ಲಾಸ್ಟ್ ಚಾನ್ಸ್ ಆಗಿರೋದ್ರಿಂದ ನಮ್ ತಪಸ್ಯದಲ್ಲೂ ಅಷ್ಟೇ ನಾವು ಕಡಿಮೆ ಪರ್ಸೆಂಟೇಜ್ ಇದೆ ಅನ್ನೋ ಮಾತ್ರಕ್ಕೆ ರಿಜೆಕ್ಟ್ ಮಾಡೋದಕ್ಕೆ ಹೋಗೋದಿಲ್ಲ. ಸೊ ಈ ರೀತಿ ಬೇರೆ ಬೇರೆ ಘಟನೆಗಳಿಂದಾನೇ ಅವ್ರಿಗೆ ಅಫೆಕ್ಟ್ ಆಗಿರೋದ್ರಿಂದ ಅವ್ರು ಕಡಿಮೆ ತೆಗ್ದಿರ್ತಾರೆ. ಸೊ ಆಲ್ರೆಡಿ ಮ್ಯಾಮ್ ಹೇಳಿರೋ ರೀತಿನಲ್ಲೇನೆ 10th ಅಲ್ಲಿ ಕಡಿಮೆ ತೆಗ್ದಿರೋರು PU ನಲ್ಲಿ ಜಾಸ್ತಿ ಪರ್ಸೆಂಟೇಜ್ ತೆಗಿಯುವಂತ ಚಾನ್ಸಸ್ ತುಂಬಾ ಇದೆ. ನಾವೇ ಕೆಲವೊಂದು ವಿದ್ಯಾರ್ಥಿಗಳು ತೆಗ್ದಿರುವಂತದ್ದನ್ನು ನೋಡಿದೀವಿ. ಸೊ ಹಾಗೆ ವಿದ್ಯಾರ್ಥಿಗಳು ಬೇಡುವಂತ ಕಡೆಯ ಚಾನ್ಸ್ ಅನ್ನ ನಾವು ಕೊಡೋಣ ಅಂತ ನಾನು ಕೇಳ್ಕೊತೀನಿ. ಹೌದು ಮೇಡಮ್, ನೀವ್ ಹೇಳಿರುವಂತ ಕತೆ ಎಷ್ಟೊಂದು ಸ್ಟೂಡೆಂಟ್ಸ್ಗೆ ಇನ್ಸ್ಪೈರ್ ಆಗಿದೆ ಅಂಡ್ ಆಗ್ಬೇಕು ಕೂಡ. ಸೊ ಕೇಳಿಸ್ಕೊಂಡ್ರಲ್ಲ ವಿದ್ಯಾರ್ಥಿಗಳೇ. ಸೊ ಈ ತರ ಕತೆಗಳು ನಿಮ್ನ ತುಂಬಾನೇ ಇನ್ಸ್ಪೈರ್ ಮಾಡ್ಲಿ, ಅಂಡ್ ಇನ್ಸ್ಪೈರ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ನಿಮ್ ಜೀವನದಲ್ಲಿ. ಸೊ ಹಾಗೆ ನೀವ್ ಮಾಡುವಂತ ಎಲ್ಲ ಪ್ರಯತ್ನಗಳಿಗೆ, ಪರೀಕ್ಷೆಗಳಿಗೆ ನಮ್ ಕಡೆಯಿಂದ ಆಲ್ ದ ವೆರಿ ಬೆಸ್ಟ್. ಆಲ್ ದ ಬೆಸ್ಟ್.